ಗುಡಿಬಂಡೆ ಬೀಚಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಚಿಕ್ಕತಿಮ್ಮನಹಳ್ಳಿ, ಕೊಪ್ಪಕಟನಹಳ್ಳಿ, ಪವಜೇನಹಳ್ಳಿ ಹಾಗೂ ತಳವಾರದಿನ್ನೆ ಇನ್ನೂ ಹಲವು ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳೇ ಕಾಣೆಯಾಗಿದ್ದು ಪಂಚಾಯಿತಿ ಆಡಳಿತದ ನಿರ್ಲಕ್ಷ್ಯ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ವರ್ಷಗಳಿಂದ ಚರಂಡಿ ವ್ಯವಸ್ಥೆ ಮಾಡದೆ ಬಿಟ್ಟ ಪರಿಣಾಮ ಗ್ರಾಮಗಳಲ್ಲಿ ದುರ್ವಾಸನೆ, ಕೊಳಚೆ ನೀರು ನಿಲ್ಲುವಿಕೆ ಮತ್ತು ಸಾಂಕ್ರಾಮಿಕ ರೋಗಗಳ ಭೀತಿ ಹೆಚ್ಚಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಕೊಪ್ಪಕಟನಹಳ್ಳಿ ಗ್ರಾಮದಲ್ಲಿರುವ ಅಂಗನವಾಡಿ ಕೇಂದ್ರದ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಿದೆ. ಅಂಗನವಾಡಿ ಶಾಲೆಯ ಆವರಣದಲ್ಲಿ ದೊಡ್ಡ ದೊಡ್ಡ ಗಿಡಗಂಟೆಗಳು ಬೆಳೆದು ನಿಂತಿದ್ದು ಹಾವು ಹುಳುಗಳ ಭೀತಿ ಹೆಚ್ಚಾಗಿದೆ. ಚಿಕ್ಕ ಮಕ್ಕಳಿಗೆ ಪೌಷ್ಟಿಕ ಆಹಾರ, ಪೂರ್ವ ಶಿಕ್ಷಣ ನೀಡಬೇಕಾದ ಕೇಂದ್ರವೇ ಇಂದು ಅಸ್ವಚ್ಛತೆಯಿಂದ ಗೂಡಾಗಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಂತರ ಬೀಚಗಾನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಲೋಕೇಶ್ ಜಿಎನ್ ರವರು ಮಾತನಾಡಿ, ಗ್ರಾಮಗಳಲ್ಲಿ ಚರಂಡಿಗಳ ಅಶುಚಿತ್ವದ ಬಗ್ಗೆ ನಮ್ಮ ಗಮನಕ್ಕೂ ಬಂದಿದೆ. ಈ ಹಿನ್ನೆಲೆಯಲ್ಲಿ ಕೇವಲ 15 ದಿನಗಳೊಳಗೆ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿ ಚರಂಡಿ ಸ್ವಚ್ಛತಾ ಕಾರ್ಯವನ್ನು ಪೂರ್ಣಗೊಳಿಸಲಾಗುವುದು ಎಂದು ಭರವಸೆ ನೀಡಿದರು. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ. ಲೋಕೇಶ್ ಅಂತ ನಾನು ಬೀಚಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದೀನಿ ಕಳೆದ 3-4 ತಿಂಗಳುಗಳಿಂದ. ಸೊ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ 16ರಿಂದ 18 ಗ್ರಾಮಗಳು ಬರುತ್ತೆ. ಕಂದಾಯ, ಮಜರಾ ಎಲ್ಲವೂ ಸೇರಿಕೊಂಡು ನಾವು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳಿಗೆ ಏನು ಕರ್ನಾಟಕ ಗ್ರಾಮ ಪಂಚಾಯತ್ ಮತ್ತು ಪಂಚಾಯತ್ ಅಧಿನಿಯಮ ಪ್ರಕರಣ 58ರ ಪ್ರಕಾರಗಳಂತೆ ಏನೇನು ಕಾರ್ಯನಿರ್ವಹಿಸಬೇಕಾಗಿದೋ ಎಲ್ಲ ನಿರ್ವಹಿಸ್ತಾ ಇದ್ದೀವಿ. ಅದರಲ್ಲೂ ಹೆಚ್ಚಾಗಿ ಮೂಲಭೂತವಾಗಿ ಗ್ರಾಮಗಳ ಸಮಸ್ಯೆಗಳಲ್ಲಿ ಬರ್ತಕ್ಕಂಥ ಕುಡಿಯೋ ನೀರು, ಬೀದಿ ದೀಪ, ವಿದ್ಯುತ್ತು ಮತ್ತು ನೈರ್ಮಲ್ಯ ಸಮಸ್ಯೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿ ಕ್ರಮ ಕೈಗೊಳ್ಳಬೇಕೋ ನಿಯಮಿತವಾಗಿ ತಗೊಳ್ತಿದ್ದೀವಿ. ಈಗ ತಮ್ಮಿಂದ ಕೇಳ್ಪಟ್ಟನಾಗೆ ಕೆಲವು ಗ್ರಾಮಗಳ ಇದರತ್ತ ಅನೈರ್ಮಲ್ಯತೆ ಇದೆ ಅಂತ ತಾವು ಹೇಳಿದ್ರಿ. ನಾವು ಕೂಡ ಇತ್ತೀಚೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಕಂದಾಯ ಗ್ರಾಮ ಮತ್ತು ಉಪಗ್ರಾಮಗಳು ಮಾಡಬೇಕು ಅಂದಾಗ ನಾವು ಮನೆ ಸರ್ವೆ ಮಾಡುವಾಗ ಎಲ್ಲವೂ ಕೂಡ ನಾನು ವೀಕ್ಷಣೆ ಮಾಡಿದ್ದೆ. ಅಂಥ ಸಂದರ್ಭಗಳಲ್ಲಿ ಕೆಲವು ಕಡೆ ಇದೆ, ಇಲ್ಲ ಅಂತ ಹೇಳಿಲ್ಲ ನಾನು. ಅವುಗಳನ್ನ ನಮ್ಮ ಸಿಬ್ಬಂದಿ ಜೊತೆಗೆ ತೆಗೆದುಕೊಂಡು ಆ ಅನೈರ್ಮಲ್ಯನ ನಾವು ತೆರವುಗೊಳಿಸಿ ಶುಚಿಯಾಗಿ ಮಾಡ್ತೀವಿ. ಸರ್, ನಮ್ಮ ಹೆಸರು ಕವಿತಾ ಅಂತ. ನಮ್ಮ ಚರಂಡಿಗಳು ಕ್ಲೀನ್ ಮಾಡೋವಾಗ ನೋಡಿದ್ರೆ ಬರ್ತೀವಿ, ಓಟ್ ಹಾಕೋವಾಗ ಎಲ್ಲರೂ ಬರ್ತೀವಿ, ಎಲ್ಲ ಕ್ಲೀನ್ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತು ಚರಂಡಿ ಕ್ಲೀನ್ ಮಾಡೋಕ್ಕೂ ಬರಲ್ಲ. ನಾವು ಕರೆದ್ರೂ ಸಮೇತ ಬರ್ತೀವಿ ಅಂತ ಹೇಳ್ತಾರೆ, ಮತ್ತೆ ಬರೋಕ್ಕೆ ಹೋಗಲ್ಲ. ನಲ್ಲಿಗಳ ಹತ್ರ ನೋಡಿದ್ರೂ ಕ್ಲೀನಸ್ ಇಲ್ಲ. ಬೀಚಿಂಗ್ ಹಾಕಿ ಅಂದರೆ ಹಾಕ್ತೀವಿ ಅಂತ ಹೇಳ್ತಾರೆ, ಬರೋದು ಇಲ್ಲ. ಈ ಕಡೆ ಮುಖ ಸಮೇತ ಇಕ್ಕಲ್ಲ ಸರ್. ಓಟ್ ಕೇಳೋವಾಗ ಮಾತ್ರ ಗ್ಯಾರಂಟಿಯಾಗಿ ವರ್ಷಕ್ಕೆ 4-5 ಸಲ ಆಗಿರಲಿ, ಅವಾಗ ಓಟ್ ಕೇಳೋವಾಗ ಮಾತ್ರ ಬರ್ತಾರೆ. ಮತ್ತೆ ಬೇರೆ ಕಾರಣಕ್ಕೆ ಯಾವುದಕ್ಕೂ ಬರೋದೇ ಇಲ್ಲ ಸರ್. ಮಾಡ್ತೀವಿ ಅಂತ ಹೇಳ್ತಾರೆ ಸರ್, ಆ ಕಡೆ ಮಾತ್ರ ಹೇಳ್ತಾರೆ ಅಷ್ಟೇ ಸರ್. ಮನೆ ಹತ್ರ ಬಂದು ಯಾವತ್ತೂ ಕೇಳೋದೇ ಇಲ್ಲ ಸರ್ ಅವರು. ನಾವೇ ನಮ್ಮ ಮನೆ ಹತ್ರ ಕ್ಲೀನಾಗಿರಬೇಕು ಅಂತ ಹೇಳ್ಬಿಟ್ಟು ನಾವೇ ತಿಂಗಳಿಗೆ 2 ಸಲ ನಾವೇ ಕ್ಲೀನ್ ಮಾಡ್ಕೊತೀವಿ ಸರ್. ಯಾರೂ ಬರೋದೇ ಇಲ್ಲ ಈ ಕಡೆ, ಸುಮ್ಮನೆ ಹೇಳ್ತಾರೆ ಅಷ್ಟೇ ಸರ್. ಪಬ್ಲಿಕ್ ಸಿಟಿಗೋಸ್ಕರನೇ ಅಲ್ಲ ಸರ್, ರೈತರ ಬಗ್ಗೆನೂ ಒಂಚೂರು ಯೋಚನೆ ಮಾಡೋಕ್ಕೆ ಹೇಳಿ ಸರ್ ಅವರು.